ಕಬ್ಬು ಬೆಳೆಗಾರರ ಹೋರಾಟ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ನಿರಂತರವಾಗಿ ದಿನದಿಂದ ದಿನಕ್ಕೆ ಕಬ್ಬು ಬೆಳೆಗಾರರ ಹೋರಾಟ ಸಾಕಷ್ಟು ವಿಕೋಪಕ್ಕೆ ಕೂಡ ಈಗ ಹೋಗ್ತಾ ಇರುವಂಥದ್ದು. ರೈತರನ್ನ ಬೆಂಬಲಿಸಿ ಇವತ್ತು ಮೆಡಿಕಲ್ ಸ್ಟೂಡೆಂಟ್ ಅಂದರೆ ಕಾಲೇಜು ವಿದ್ಯಾರ್ಥಿ ಕೂಡ ಸಾಥ್ ಕೊಟ್ಟಿರುವಂಥದ್ದು. ಗುರ್ಲಾಪುರದಲ್ಲಿ ಕಳೆದ 8 ದಿನಗಳಿಂದ ಕೂಡ ನಿರಂತರವಾಗಿ ಹೋರಾಟ ಕೂಡ ನಡೀತಾ ಇರುವಂಥದ್ದು ಗಮನಿಸಬಹುದು. ಬೆಳಗಾವಿಯಲ್ಲಿ ಇರುವಂತಹ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು, ತಂದೆ ಜೊತೆಗೆ ಮಗಳು ಕೂಡ ಇಲ್ಲಿ ಹೋರಾಟಕ್ಕೆ ಬಂದಿರುವಂಥದ್ದು. ದಿನದಿಂದ ದಿನಕ್ಕೆ ಹೋರಾಟದ ಸ್ವರೂಪ ಕೂಡ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಇವತ್ತು ಮಹತ್ವದ ದಿನ. ಇವತ್ತು ಸಂಜೆ 8 ಗಂಟೆಗೆ ಕೂಡ ಡೆಡ್ಲೈನ್ ಅನ್ನು ಕೂಡ ಈಗ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇವತ್ತು ಸಂಜೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಆಗುತ್ತೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಜೊತೆಗೆ ಕಬ್ಬು ಬೆಳೆಗಾರರ ಬೇಡಿಕೆ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಗಮನಿಸಬಹುದು. ಈಗ ರೈತರ ಮಕ್ಕಳಿದ್ದೇವೆ, ರೈತರ ಜೊತೆಗೆ ನಾವು ನಿಲ್ತೇವೆ ಅನ್ನೋ ನಿಟ್ಟಿನಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಈಗ ಬಂದಿರುವಂಥದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ದಿನದಿಂದ ದಿನಕ್ಕೆ ಹೋರಾಟಗಾರ ಬರ್ತಿರುವಂಥದ್ದು. ನಾನು ವಿದ್ಯಾರ್ಥಿಗಳನ್ನು ಮಾತಾಡ್ತೀನಿ. ಮೇಡಮ್, ತಾವು ಎಲ್ಲಿಂದ ಬಂದಿದ್ದಾರೆ? ನಾವು ಆರೋಗ್ಯ ಕಾಲೇಜ್ ಆಫ್ ನರ್ಸಿಂಗ್ ಮುಡಲ್ಗಿದಿಂದ ಬಂದೀವಿ ರೀ. ಕಬ್ಬಿಗೆ ದರ ಹೆಚ್ಚಿಗೆ ಕೊಡ್ರಿ ಅಂತೇಳಿ ಒತ್ತಾಯ ಮಾಡ್ತಿದ್ದಾರೆ. ಹಾಂ ರೀ, ಎಲ್ಲರೂ ನಾವು ಎಜುಕೇಷನ್ ಮಾಡಾಕ್ತೀವಿ ರೀ. ಬಟ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಹುಡುಗರು ಎಲ್ಲ ಎಜುಕೇಷನ್ ಎದ್ರ ಮೇಲೆ ಇರ್ತೈತೆ ರೀ. ಅದಕ್ಕೆ ನಾವು ಎಲ್ಲರೂ ತಿಳ್ಕೊತೀವಿ ರೀ. ಎಲ್ಲರೂ ಕೊಡ್ಬೇಕು ರೀ. ಎಲ್ಲ ಹೊಲ ಇದ್ರೆ ಕಬ್ಬೆಲ್ಲ ಬೆಳೆದಿದ್ರಿ? ಹಾಂ, ಬೆಳೆದಿದ್ದಾರೆ ರೀ ಎಲ್ಲರೂ. ಅದರ ಮೇಲೆ ಎಲ್ಲರದು ಎಜುಕೇಷನ್ ಅದು ನಡೆದಿರ್ತೈತೆ ರೀ. ಅಪ್ಪಿ, ಈಗ ತಂದೆ ಜೊತೆಗೆ ಮಗಳು ಕೂಡ ಹೋರಾಟಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಪ್ಪಿ, ಎಲ್ಲಿಂದ ಬಂದಿ? ನಮ್ಮೂರು ನಾನು ಮುಗಳಕೋಡಿಂದ ಬಂದಿದ್ದೀನಿ. ಇವಾಗ ಮನೆಗೆ ಬಂದು ಹೋಟ್ ಹಾಕ್ಸ್ಕೊಳ್ಳೋರು ನಾವು ಬೀದಿಗೆ ನಿಂತರು ನಮ್ಗೆ ಯಾಕೆ ನ್ಯಾಯ ಕೊಡ್ತಾ ಇಲ್ಲ? ನಾವೇ ಬೆಳೆದಿರೋ ಕಬ್ಬು, ನಮ್ಮ ರೈತರೆಲ್ಲ ಬೆಳೆದಿರೋ ಬೆವರು ಸೇರಿಸಿ ಬೆಳೆದಿರೋ ಕಬ್ಬಿಗೆ ನಾವು ಬೆಲೆ ನಿಗದಿ ಮಾಡೋಕ್ಕಾಗಲ್ಲ. ಅವರಾದರೂ ನಮಗೆ ಕರೆಕ್ಟ್ ಆದ ಒಂದು ಸರಿಯಾದ ಪ್ರಮಾಣದಲ್ಲಿ ಬೆಲೆನೂ ಕೊಡ್ತಾ ಇಲ್ಲ. ನಾವು ಏನು ಮಾಡಬೇಕು? ಈಗ ನಮ್ಮ ಮನೆಯವರು ರೈತರೆಲ್ಲ ಏನು ಮಾಡಬೇಕು ಅಂತ ಹೆಂಗಂತ ಪ್ರಶ್ನೆ ಮಾಡ್ತೀವಿ. ಹೇಗೆ ಮಾಡಬೇಕು? ನಮಗೆ ಈಗ ಎಲ್ಲಾದರೂ ಕಾಲೇಜ್ಗೆ ಹಚ್ಬೇಕಂದ್ರೆ, ಒಳ್ಳೆ ಕಾಲೇಜ್ಗೆ ಹಚ್ಬೇಕಂದ್ರೆ ಲಕ್ಷಾಂತರ ಫೀ ಕೊಡಬೇಕು. ಆದರೆ ಅಷ್ಟು ನಮಗೆ ನಮ್ಮ ಉತ್ಪನ್ನದಲ್ಲಿ ಬರ್ತಾ ಇಲ್ಲ ಅಂದರೆ ನಾವು ಹೇಗೆ ಮಾಡಬೇಕು? ನಮ್ಮ ತಂದೆ ತಾಯಿ ನಮ್ಮನ್ನ ಹೇಗೆ ಶಾಲೆಗೆ ಕಳಿಸ್ಬೇಕು? ಬೆಳಗಾವಿ ಮಂದಿ ಎಲ್ಲ ಸಾಹುಕಾರ ಮಂದಿ ಇದ್ದಾರಲ್ಲ, ಸಾಹುಕಾರಗಳು ಯಾರು ಇಲ್ಲಿ ಬರ್ತಾ ಇಲ್ಲ. ಯಾರು ಬರಲ್ಲ. ಸಾಹುಕಾರಗಳು ಸಾಹುಕಾರಾಗೇ ಇರ್ತಾರೆ. ಬಡವ್ರು ಯಾವಾಗಲೂ ಬಡವರಾಗಿರ್ಬೇಕಂತ ಬೀದಿಗೆ ಬಿಟ್ಟಿದ್ದಾರೆ ಅವರೆಲ್ಲ ನಮ್ಮನ್ನ. ಅಷ್ಟೇನಾದರೂ ಅವರು ನಮ್ಮನ್ನ ಎಲ್ರಿಗೂ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಿದ್ರೆ, ಅವರು ನಾವು ಮಂತ್ರಿಯನ್ನ ಮಾಡಿದ್ವಿ ಎಲ್ಲರನ್ನೂ. ನಾವು ಹೋಟ್ ಹಾಕಿದ್ರಿಂದನೇ ಮಂತ್ರಿ. ಸತೀಶ್ ಜಾರಕಿಹೊಳಿ, ಹೆಬ್ಬಾಳ್ಕರ್ ಇಬ್ರು ಬಂದಿಲ್ಲ. ಬರಲ್ಲ, ಅವ್ರು ಯಾರು ಬರಲ್ಲ. ಅವ್ರು ಆರಾಮ್ ಎಸಿಯಲ್ಲಿ ಇರ್ತಾರೆ. ನಾವು ಬಿಸಿಲಲ್ಲಿ ಬೀದಿಯಲ್ಲಿ ಇರ್ಬೇಕಷ್ಟೇ. ಏನು ಹೇಳ್ತೀಯಮ್ಮ ಅವ್ರಿಗೆ? ಅವ್ರಿಗೆ ಏನು ಹೇಳಲ್ಲ. ಮುಂದಿನ ಸರ್ತಿ ನಾವು ಯಾರು ಹೋಟ್ ಹಾಕಲ್ಲ. ಅನ್ನ ತಿನ್ನೋ ರೈತರು, ಅನ್ನ ಬೆಳೆಯೋ ರೈತರು, ಅನ್ನ ತಿನ್ನೋರು ಯಾರು ಹೋಟ್ ಹಾಕ್ಬೇಡ್ರಿ. ಹೋಟ್ ಹಾಕಿ ಯಾರನ್ನೂ ಮಂತ್ರಿನ ಮಾಡಬೇಡಿ ಅಂತ ಹೇಳ್ತೀವಿ. ನಾನು ಹೋಟೆ ಹಾಕಲ್ಲ. ನಾವು ಕಬ್ಬಿಗೆ ದರ ಒಂದೇಳೆ ಕೊಡ್ಲಿಲ್ಲ ಅಂದ್ರೆ ಇವ್ರ ಜೊತೆಗೆ ನೀವೆಲ್ಲ ನಿಲ್ತೀವಿ. ಎಲ್ಲಿವರೆಗೂ ಕೊಡಲ್ಲ, ಅಲ್ಲಿವರೆಗೂ ಇಲ್ಲೇ ಇರ್ತೀವಿ. ನಾವು ಎಲ್ಲೂ ಕದಲಲ್ಲ. ಗಮನಿಸ್ಬೋದು, ತಂದೆ ಜೊತೆಗೆ ಬಂದಂಥ ಮಗಳು ಯಾವ ರೀತಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ನಾವು ಬದುಕಬೇಕಾದ್ರೆ ಏನು ಮಗಳು ಏನು ಹೇಳ್ತಿದ್ದಾಳೆ ಅನ್ನೋದನ್ನು ಕೂಡ ಈ ರಾಜಕಾರಣಿಗಳು ಕೇಳಿಸ್ಕೋಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇರುವಂಥದ್ದು. ಈ ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಿದ್ರು, ಸ್ಪಂದಿಸುವ ಕೆಲಸ ಆಗ್ತಿಲ್ಲ. ಈಗ ಚುನಾಪ ಪೂಜಾರಿ ಅವರು ಇರುವಂಥದ್ದು, ಇವರ ನೇತೃತ್ವದಲ್ಲಿ ಕೂಡ ಹೋರಾಟ ಆಗ್ತಿದೆ. ಸರ್, ಪ್ರಮುಖವಾಗಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರುವಂಥದ್ದು. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ವೇಳೆ ಈ ಕಬ್ಬು ಬೆಳೆಗಾರ ಏನು ಸಮಸ್ಯೆ ಇದೆ ಅಥವಾ ಬೆಲೆ ನಿಗದಿ ಅದಕ್ಕೆ ಚರ್ಚೆ ಬರೋ ಸಾಧ್ಯತೆ ಇದೆ, ಒಂದು ವೇಳೆ ಆಗದಿದ್ದರೆ? ಇದು ಕಾರ್ಖಾನೆಯವ್ರದ್ದು, ನಮ್ಮದು ಖಾಸಗಿ ವ್ಯವಹಾರ. ಈ FRP ಹೊರತುಪಡಿಸಿ ಈಗಾಗಲೇ ನಾವು 3500 ಬೇಡಿಕೆ ಇಟ್ಟಿದ್ದೀವಿ. 3200 ರೂಪಾಯಿಗೆ ಬಂದರು. ಅದು ರೈತ ಸಂಘದ ಹೋರಾಟದ ಫಲದಿಂದ. ಇವತ್ತು ಕಬ್ಬು ಬೆಳೆಗಾರ ಏನು ದೇವತೆಗಳು ಮನಸ್ಸು ಮಾಡಿದ್ರು, ಅವ್ರು 200 ರೂಪಾಯಿ ಕೊಟ್ಟಿದಾರ. ಇನ್ನು 200 ರೂಪಾಯಿ ಕೊಡಬೇಕಾಗಿತ್ತು ಅಂತ ಹೇಳಿದ್ರೆ ಖಾಸಗಿ ವ್ಯವಹಾರ ಇದೆ. ಅವ್ರ ಕಾರ್ಖಾನೆ ಅವ್ರು ಕೊಟ್ರಪ್ಪ, ಈ ಓಟ್ ಬೇಕು, ಈ ಜನರ ಮತದಾನ ಬೇಕಂದ್ರೆ ಇನ್ನು 200 ಕಾರ್ಖಾನೆ ಅವ್ರು ಕೊಡಲಿ. ನಾನು ಇವತ್ತು ಕೇಳ್ತಾ ಇದ್ದದ್ದು, ರಾಜ್ಯದ ಮುಖ್ಯಮಂತ್ರಿ ಅವರಿಗೆ 1 ಟನ್ ಕಬ್ಬಿಗೆ 5,000 ರೂಪಾಯಿ, 60,000 ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗತ್ತೆ. ಅದ್ರೊಳಗೆ ಇವತ್ತು ರಾಜ್ಯದ ಮಂತ್ರಿಗಳು ಕ್ಯಾಬಿನೆಟ್ದಾಗ 10,000 ಕೋಟಿ ರೂಪಾಯಿ ಪ್ಯಾಕೇಜನ್ನು ಇವತ್ತು ನಮ್ಮ ಕಬ್ಬು ಬೆಳೆಗಾರರಿಗೆ, ಯಾಕಂದ್ರೆ ಗ್ಯಾರಂಟಿ ಕೊಟ್ಟಾರೆ ಇವರು 5 ಗ್ಯಾರಂಟಿ. ಇದು 6ನೇ ಗ್ಯಾರಂಟಿ ಕೊಡಲಿ. ಯಾಕಂದ್ರೆ ಕಬ್ಬಿನಿಂದ ಸರ್ಕಾರಕ್ಕೆ ಮೂಲ ಆದಾಯ ಐತೆ. ಮಾಲೀಕ ಕೊಡಲಿಲ್ಲ ಅಂದ್ರೆ ಸರ್ಕಾರ ಕೊಡಲಿ. ಹೌದು, ಸರ್ಕಾರ ಕೊಡಲಿ. ಏನು ಪುಕ್ಕಟ್ಟೆ ಕೊಡ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಕೊಡಬೇಕು. ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಇಲ್ಲೇ 5,000 ಹೋಗುತ್ತೆ, ಅಲ್ಲೇ 5,000 ಹೋಗುತ್ತೆ. ಸುಮಾರು 1,00,000 ಕೋಟಿ ಗಂಟಲೆ ಇವತ್ತು ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೆ ಹೋಗುತ್ತೆ. ಅವ್ರು ಕೊಡಲೇಬೇಕು. ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಇದಿಷ್ಟು ಏನು ಇಲ್ಲಿ ರೈತರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ 10,000 ಇವತ್ತು ನಡೆಯುವಂಥ ಏನು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ರೈತರಿಗೆ, ಕಬ್ಬು ಬೆಳೆಗಾರರಿಗೆ 10,000 ಪ್ಯಾಕೇಜನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಮತ್ತೊಂದು ಹೊಸ ಬೇಡಿಕೆಯನ್ನು ರೈತರು ಇಟ್ಟಿರುವಂಥದ್ದು. ಆದರೆ ಈ ಒಂದು ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದಕ್ಕೂ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.
ಕಬ್ಬು ಬೆಳೆಗಾರ ಹೋರಾಟ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ನಿರಂತರವಾಗಿ ದಿನದಿಂದ ದಿನಕ್ಕೆ ಕಬ್ಬು ಬೆಳೆಗಾರ ಹೋರಾಟ ಸಾಕಷ್ಟು ವಿಕೋಪಕ್ಕೆ ಕೂಡ ಈಗ ಹೋಗ್ತಾ ಇರುವಂಥದ್ದು. ರೈತರನ್ನ ಬೆಂಬಲಿಸಿ ಇವತ್ತು ಮೆಡಿಕಲ್ ಸ್ಟೂಡೆಂಟ್ ಅಂದ್ರೆ ಕಾಲೇಜು ವಿದ್ಯಾರ್ಥಿ ಕೂಡ ಸಾಥ್ ಕೊಟ್ಟಿರುವಂಥದ್ದು. ಗುರ್ಲಾಪುರದಲ್ಲಿ ಕಳೆದ 8 ದಿನಗಳಿಂದ ಕೂಡ ನಿರಂತರವಾಗಿ ಹೋರಾಟ ಕೂಡ ನಡೀತಾ ಇರುವಂಥದ್ದು ಗಮನಿಸಬಹುದು. ಬೆಳಗಾವಿಯಲ್ಲಿ ಇರುವಂತಹ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು, ತಂದೆ ಜೊತೆಗೆ ಮಗಳು ಕೂಡ ಇಲ್ಲಿ ಹೋರಾಟಕ್ಕೆ ಬಂದಿರುವಂಥದ್ದು. ದಿನದಿಂದ ದಿನಕ್ಕೆ ಹೋರಾಟದ ಸ್ವರೂಪ ಕೂಡ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಇವತ್ತು ಮಹತ್ವದ ದಿನ. ಇವತ್ತು ಸಂಜೆ 8 ಗಂಟೆಗೆ ಕೂಡ ಡೆಡ್ಲೈನ್ ಅನ್ನು ಕೂಡ ಈಗ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇವತ್ತು ಸಂಜೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಆಗುತ್ತೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಜೊತೆಗೆ ಕಬ್ಬು ಬೆಳೆಗಾರರ ಬೇಡಿಕೆ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಗಮನಿಸಬಹುದು. ಈಗ ರೈತರ ಮಕ್ಕಳಿದ್ದೇವೆ, ರೈತರ ಜೊತೆಗೆ ನಾವು ನಿಲ್ತೇವೆ ಅನ್ನೋ ನಿಟ್ಟಿನಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಈಗ ಬಂದಿರುವಂಥದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ದಿನದಿಂದ ದಿನಕ್ಕೆ ಹೋರಾಟಗಾರ ಬರ್ತಿರುವಂಥದ್ದು. ನಾನು ವಿದ್ಯಾರ್ಥಿಗಳನ್ನು ಮಾತಾಡ್ತೀನಿ. ಮೇಡಮ್, ತಾವು ಎಲ್ಲಿಂದ ಬಂದಿದ್ದಾರೆ? ನಾವು ಆರೋಗ್ಯ ಕಾಲೇಜ್ ಆಫ್ ನರ್ಸಿಂಗ್ ಮುಡಲ್ಗಿದಿಂದ ಬಂದೀವಿ ರೀ. ಕಬ್ಬಿಗೆ ದರ ಹೆಚ್ಚಿಗೆ ಕೊಡ್ರಿ ಅಂತೇಳಿ ಒತ್ತಾಯ ಮಾಡ್ತಿದ್ದಾರೆ. ಹಾಂ ರೀ, ಎಲ್ಲರೂ ನಾವು ಎಜುಕೇಷನ್ ಮಾಡಾಕ್ತೀವಿ ರೀ. ಬಟ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಹುಡುಗರು ಎಲ್ಲ ಎಜುಕೇಷನ್ ಎದ್ರ ಮೇಲೆ ಇರ್ತೈತೆ ರೀ. ಅದಕ್ಕೆ ನಾವು ಎಲ್ಲರೂ ತಿಳ್ಕೊತೀವಿ ರೀ. ಎಲ್ಲರೂ ಕೊಡ್ಬೇಕು ರೀ. ಎಲ್ಲ ಹೊಲ ಇದ್ರೆ ಕಬ್ಬೆಲ್ಲ ಬೆಳೆದಿದ್ರಿ. ಹಾಂ ಬೆಳೆದಿದ್ದಾರೆ ರೀ ಎಲ್ಲರೂ. ಅದರ ಮೇಲೆ ಎಲ್ಲರದು ಎಜುಕೇಷನ್ ಅದು ನಡೆದಿರ್ತೈತೆ ರೀ. ಅಪ್ಪಿ, ಈಗ ತಂದೆ ಜೊತೆಗೆ ಮಗಳು ಕೂಡ ಹೋರಾಟಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಪ್ಪಿ, ಎಲ್ಲಿಂದ ಬಂದಿ? ನಮ್ಮೂರು ನಾನು ಮುಗಳಕೋಡಿಂದ ಬಂದಿದ್ದೀನಿ. ಇವಾಗ ಮನೆಗೆ ಬಂದು ಹೋಟ್ ಹಾಕ್ಸ್ಕೊಳ್ಳೋರು ನಾವು ಬೀದಿಗೆ ನಿಂತರು ನಮ್ಗೆ ಯಾಕೆ ನ್ಯಾಯ ಕೊಡ್ತಾ ಇಲ್ಲ? ನಾವೇ ಬೆಳೆದಿರೋ ಕಬ್ಬು, ನಮ್ಮ ರೈತರೆಲ್ಲ ಬೆಳೆದಿರೋ ಬೆವರು ಸೇರಿಸಿ ಬೆಳೆದಿರೋ ಕಬ್ಬಿಗೆ ನಾವು ಬೆಲೆ ನಿಗದಿ ಮಾಡೋಕ್ಕಾಗಲ್ಲ. ಅವರಾದರೂ ನಮಗೆ ಕರೆಕ್ಟ್ ಆದ ಒಂದು ಸರಿಯಾದ ಪ್ರಮಾಣದಲ್ಲಿ ಬೆಲೆನೂ ಕೊಡ್ತಾ ಇಲ್ಲ. ನಾವು ಏನು ಮಾಡಬೇಕು ಈಗ? ನಮ್ಮ ಮನೆಯವರು ರೈತರೆಲ್ಲ ಏನು ಮಾಡಬೇಕು ಅಂತ ಬದುಕೋದು ಹೆಂಗಂತ ಪ್ರಶ್ನೆ ಮಾಡ್ತೀವಿ. ಹೇಗೆ ಮಾಡಬೇಕು? ನಮಗೆ ಈಗ ಎಲ್ಲಾದರೂ ಕಾಲೇಜ್ಗೆ ಹಚ್ಬೇಕಂದ್ರೆ ಒಳ್ಳೆ ಕಾಲೇಜ್ಗೆ ಹಚ್ಬೇಕಂದ್ರೆ ಲಕ್ಷಾಂತರ ಫೀ ಕೊಡಬೇಕು. ಆದರೆ ಅಷ್ಟು ನಮಗೆ ನಮ್ಮ ಉತ್ಪನ್ನದಲ್ಲಿ ಬರ್ತಾ ಇಲ್ಲ ಅಂದರೆ ನಾವು ಹೇಗೆ ಮಾಡಬೇಕು? ನಮ್ಮ ತಂದೆ ತಾಯಿ ನಮ್ಮನ್ನ ಹೇಗೆ ಶಾಲೆಗೆ ಕಳಿಸ್ಬೇಕು? ಬೆಳಗಾವಿ ಮಂದಿ ಎಲ್ಲ ಸಾಹುಕಾರ ಮಂದಿ ಇದ್ದಾರಲ್ಲ, ಸಾಹುಕಾರಗಳು ಯಾರು ಇಲ್ಲಿ ಬರ್ತಾ ಇಲ್ಲ. ಯಾರು ಬರಲ್ಲ. ಸಾಹುಕಾರಗಳು ಸಾಹುಕಾರಾಗೇ ಇರ್ತಾರೆ. ಬಡವ್ರು ಯಾವಾಗಲೂ ಬಡವರಾಗಿರ್ಬೇಕಂತ ಬೀದಿಗೆ ಬಿಟ್ಟಿದ್ದಾರೆ ಅವರೆಲ್ಲ ನಮ್ಮನ್ನ. ಅಷ್ಟೇನಾದರೂ ಅವರು ನಮ್ಮನ್ನ ಎಲ್ರಿಗೂ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಿದ್ರೆ ಅವರು ನಾವು ಮಂತ್ರಿಯನ್ನ ಮಾಡಿದ್ವಿ ಎಲ್ಲರನ್ನೂ. ನಾವು ಹೋಟ್ ಹಾಕಿದ್ರಿಂದನೇ ಮಂತ್ರಿ. ಸತೀಶ್ ಜಾರಕಿಹೊಳಿ, ಹೆಬ್ಬಾಳ್ಕರ್ ಇಬ್ರು ಬಂದಿಲ್ಲ ಇಲ್ಲಿ. ಬರಲ್ಲ, ಅವ್ರು ಯಾರು ಬರಲ್ಲ. ಅವ್ರು ಆರಾಮ್ ಎಸಿಯಲ್ಲಿ ಇರ್ತಾರೆ. ನಾವು ಬಿಸಿಲಲ್ಲಿ ಬೀದಿಯಲ್ಲಿ ಇರ್ಬೇಕಷ್ಟೇ. ಏನು ಹೇಳ್ತೀಯಮ್ಮ ಅವ್ರಿಗೆ? ಅವ್ರಿಗೆ ಏನು ಹೇಳಲ್ಲ. ಮುಂದಿನ ಸರ್ತಿ ನಾವು ಯಾರು ಹೋಟ್ ಹಾಕಲ್ಲ. ಅನ್ನ ತಿನ್ನೋ ರೈತರು, ಅನ್ನ ಬೆಳೆಯೋ ರೈತರು, ಅನ್ನ ತಿನ್ನೋರು ಯಾರು ಹೋಟ್ ಹಾಕ್ಬೇಡ್ರಿ. ಹೋಟ್ ಹಾಕಿ ಯಾರನ್ನೂ ಮಂತ್ರಿನ ಮಾಡಬೇಡಿ ಅಂತ ಹೇಳ್ತೀವಿ. ನಾನು ಹೋಟೇ ಹಾಕಲ್ಲ. ನಾವು ಕಬ್ಬಿಗೆ ದರ ಒಂದೇಳೆ ಕೊಡ್ಲಿಲ್ಲ ಅಂದ್ರೆ ಇವ್ರ ಜೊತೆಗೆ ನೀವೆಲ್ಲ ನಿಲ್ತೀವಿ. ಎಲ್ಲಿವರೆಗೂ ಕೊಡಲ್ಲ ಅಲ್ಲಿವರೆಗೂ ಇಲ್ಲೇ ಇರ್ತೀವಿ. ನಾವು ಎಲ್ಲೂ ಕದಲಲ್ಲ. ಗಮನಿಸ್ಬೋದು. ತಂದೆ ಜೊತೆಗೆ ಬಂದಂಥ ಮಗಳು ಯಾವ ರೀತಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ನಾವು ಬದುಕಬೇಕಾದ್ರೆ ಏನು ಮಗಳು ಏನು ಹೇಳ್ತಿದ್ದಾಳೆ ಅನ್ನೋದನ್ನು ಕೂಡ ಈ ರಾಜಕಾರಣಿಗಳು ಕೇಳಿಸ್ಕೋಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇರುವಂಥದ್ದು. ಈ ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಿದ್ರು, ಸ್ಪಂದಿಸುವ ಕೆಲಸ ಆಗ್ತಿಲ್ಲ. ಈಗ ಚುನಾಪ ಪೂಜಾರಿ ಅವರು ಇರುವಂಥದ್ದು, ಇವರ ನೇತೃತ್ವದಲ್ಲಿ ಕೂಡ ಹೋರಾಟ ಆಗ್ತಿದೆ. ಸರ್, ಪ್ರಮುಖವಾಗಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರುವಂಥದ್ದು. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ವೇಳೆ ಈ ಕಬ್ಬು ಬೆಳೆಗಾರ ಏನು ಸಮಸ್ಯೆ ಇದೆ ಅಥವಾ ಬೆಲೆ ನಿಗದಿ ಅದಕ್ಕೆ ಚರ್ಚೆ ಬರೋ ಸಾಧ್ಯತೆ ಇದೆ, ಒಂದು ವೇಳೆ ಆಗದಿದ್ದರೆ? ಇದು ಕಾರ್ಖಾನೆಯವ್ರದ್ದು, ನಮ್ಮದು ಖಾಸಗಿ ವ್ಯವಹಾರ. ಈ FRP ಹೊರತುಪಡಿಸಿ ಈಗಾಗಲೇ ನಾವು 3500 ಬೇಡಿಕೆ ಇಟ್ಟಿದ್ದೀವಿ. 3200 ರೂಪಾಯಿಗೆ ಬಂದರು. ಅದು ರೈತ ಸಂಘದ ಹೋರಾಟದ ಫಲದಿಂದ ಇವತ್ತು ಕಬ್ಬು ಬೆಳೆಗಾರ ಏನು ದೇವತೆಗಳು ಮನಸ್ಸು ಮಾಡಿದ್ರು, ಅವ್ರು 200 ರೂಪಾಯಿ ಕೊಟ್ಟಿದಾರ. ಇನ್ನು 200 ರೂಪಾಯಿ ಕೊಡಬೇಕಾಗಿತ್ತು ಅಂತ ಹೇಳಿದ್ರೆ ಖಾಸಗಿ ವ್ಯವಹಾರ ಇದೆ. ಅವ್ರ ಕಾರ್ಖಾನೆ ಅವ್ರು ಕೊಟ್ರಪ್ಪ, ಈ ಓಟ್ ಬೇಕು, ಈ ಜನರ ಮತದಾನ ಬೇಕಂದ್ರೆ ಇನ್ನು 200 ಕಾರ್ಖಾನೆ ಅವ್ರು ಕೊಡಲಿ. ನಾನು ಇವತ್ತು ಕೇಳ್ತಾ ಇದ್ದದ್ದು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ 1 ಟನ್ ಕಬ್ಬಿಗೆ 5,000 ರೂಪಾಯಿ 60,000 ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗ್ತೈತೆ. ಅದ್ರೊಳಗೆ ಇವತ್ತು ರಾಜ್ಯದ ಮಂತ್ರಿಗಳು ಕ್ಯಾಬಿನೆಟ್ದಾಗ 10,000 ಕೋಟಿ ರೂಪಾಯಿ ಪ್ಯಾಕೇಜನ್ನು ಇವತ್ತು ನಮ್ಮ ಕಬ್ಬು ಬೆಳೆಗಾರರಿಗೆ ಯಾಕಂದ್ರೆ ಗ್ಯಾರಂಟಿ ಕೊಟ್ಟಾರೆ. ಇವರು 5 ಗ್ಯಾರಂಟಿ, ಇದು 6ನೇ ಗ್ಯಾರಂಟಿ ಕೊಡಲಿ. ಯಾಕಂದ್ರೆ ಕಬ್ಬಿನಿಂದ ಸರ್ಕಾರಕ್ಕೆ ಮೂಲ ಆದಾಯ ಐತೆ. ಮಾಲೀಕ ಕೊಡಲಿಲ್ಲ ಅಂದರೂ ಸರ್ಕಾರ ಕೊಡಲಿ. ಹೌದು, ಸರ್ಕಾರ ಕೊಡಲಿ. ಏನು ಪುಕ್ಕಟ್ಟೆ ಕೊಡ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಕೊಡಬೇಕು. ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಇಲ್ಲೇ 5,000 ಹೋಗುತ್ತೆ, ಅಲ್ಲೇ 5,000 ಹೋಗುತ್ತೆ. ಸುಮಾರು 1,00,000 ಕೋಟಿ ಗಂಟಲೆ ಇವತ್ತು ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೆ ಹೋಗುತ್ತೆ. ಅವ್ರು ಕೊಡಲೇಬೇಕು. ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಇದಿಷ್ಟು ಏನು ಇಲ್ಲಿ ರೈತರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ 10,000 ಇವತ್ತು ನಡೆಯುವಂಥ ಏನು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ರೈತರಿಗೆ, ಕಬ್ಬು ಬೆಳೆಗಾರರಿಗೆ 10,000 ಪ್ಯಾಕೇಜನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಮತ್ತೊಂದು ಹೊಸ ಬೇಡಿಕೆಯನ್ನು ರೈತರು ಇಟ್ಟಿರುವಂಥದ್ದು. ಆದರೆ ಈ ಒಂದು ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದಕ್ಕೂ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.